ರಂಗನಕೊಪ್ಪಲು ಗ್ರಾಮದ ನಿವಾಸಿ ಸಿದ್ದಯ್ಯರವರಿಗೆ ಬರಬೇಕಾದ 4 ಲಕ್ಷ ಹಣ ಮತ್ತು ಮಾತು ಕೊಟ್ಟಂತೆ ಜಮೀನು ಕೇಳಿದರೆ ಒಂದಲ್ಲ ಒಂದು ಸಾಬೂಬು ಹೇಳಿ ದೌರ್ಜನ್ಯ ಎಸಗಿದ್ದು, ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು, ಇಲ್ಲವಾದರೆ ತೀವ್ರವಾದ ಹೋರಾಟ ಮಾಡುವುದಾಗಿ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಎಚ್ಚರಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಟಿ.ಆರ್. ಶಿವಕುಮಾರ್ ಅವರು, ಜಿಲ್ಲಾಧ್ಯಕ್ಷರು ಮಾಲಿಕ್ ದಂಡವರ, ಸಿದ್ದಯ್ಯನವರಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ವ್ಯವಹಾರದ ಸಂತ್ರಸ್ತರು ಇಲ್ಲಿ ರಾಜೇಶ್ ಅವರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಹಾಸನ ಜಿಲ್ಲೆ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ರಂಗನಕೊಪ್ಪಲು ಗ್ರಾಮದ ವಾಸಿಯಾದ ಸಿದ್ದಯ್ಯನವರಿಗೆ ಇದೇ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ರಾಮಚಂದ್ರಪುರ ಗ್ರಾಮದ ಸರ್ವೆ ನಂಬರ್ 129ರಲ್ಲಿ 4 ಎಕರೆ ಜಮೀನು ಇವರ ತಂದೆ ಸಣ್ಣಯ್ಯನವರ ಹೆಸರಿಗೆ ಸರ್ಕಾರದಿಂದ ಸುಮಾರು ವರ್ಷಗಳ ಹಿಂದೆ ಮಂಜೂರಾಗಿದ್ದು, ಸುಮಾರು 40 ವರ್ಷಗಳಿಂದ ಸಿದ್ದಯ್ಯನವರು ಸಾಗುವಳಿ ಮಾಡುತ್ತಾ ಬರುತ್ತಿದ್ದಾರೆ. ಹೀಗೆ ಸುಮಾರು 5 ವರ್ಷಗಳ ಹಿಂದೆ ಹಾಸನದ ಶಿವಗಂಗಾ ಗ್ರಾನೈಟ್ ಮಾಲೀಕರಾದ ಗ್ರಾನೈಟ್ ರಾಜಶೇಖರ್ ಎಂಬುವ ವ್ಯಕ್ತಿ ಸಿದ್ದಯ್ಯರವರ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಬಂದು, ನಿನ್ನ 4 ಎಕರೆ ಜಮೀನನ್ನ ನನಗೆ ಕೊಡು, ಇದರ ಬದಲಿಗೆ ಒಳ್ಳೆ ಫಲವತ್ತಾದ ಜಮೀನನ್ನ ನಿನಗೆ ಕೊಡುತ್ತೇನೆ, ಜೊತೆಗೆ 14 ಲಕ್ಷ ಹಣವನ್ನ ಸಹ ಕೊಡುತ್ತೇನೆ, ಇದರಲ್ಲಿರುವ ಬಂಡೆಕಲ್ಲುಗಳನ್ನ ಸರ್ಕಾರದ ಅನುಮತಿ ಪಡೆದು ಮಾರಾಟ ಮಾಡುತ್ತೇನೆ ಎಂದು ಮಾತುಕತೆ ನಡೆಸಲಾಗಿತ್ತು. ಇಬ್ರಾಹಿಂ ಮಾಲೀಕರಾದ ಚಂದ್ರಯ್ಯ ಎಂಬುವವರ ಹೆಸರಿಗೆ 4 ಎಕರೆ ಪೈಕಿ 1 ಎಕರೆ 20 ಗುಂಟೆ ಮಾತ್ರ ಕರಾರು ಪತ್ರವನ್ನ ಮಾಡಿಸಿಕೊಂಡಿದ್ದು, ಉಳಿದ 2 ಎಕರೆ 20 ಗುಂಟೆ ಯಾವುದೇ ಕರಾರು ಪತ್ರ ಮಾಡಿಸಿಕೊಂಡಿರುವುದಿಲ್ಲ. ನಂತರ 6 ಲಕ್ಷ ನಗದು ಹಾಗೂ 4 ಲಕ್ಷ ರುಗಳನ್ನ ಚೆಕ್ ಮೂಲಕ ಕೊಟ್ಟಿರುತ್ತಾರೆ. ಪುನಃ ಇನ್ನುಳಿದ 4 ಲಕ್ಷ ರುಗಳಿಗೆ ಚೆಕ್ ಅನ್ನ ನೀಡಿರುತ್ತಾರೆ. ನಂತರ 4 ಲಕ್ಷ ಚೆಕ್ ಅನ್ನ ನಗದೀಕರಿಸಲು ಬ್ಯಾಂಕಿಗೆ ಹೋಗಿ ಕೇಳಿದಾಗ, ಈ ಖಾತೆಯಲ್ಲಿ ಯಾವುದೇ ಹಣ ಇಲ್ಲ, ಬೌನ್ಸ್ ಆಗಿದ್ದು, ಆದ್ದರಿಂದ ತಾವು ನನಗೆ 4 ಲಕ್ಷ ನಗದು ಹಣ ಹಾಗೂ ನನಗೆ ಮಾತು ಕೊಟ್ಟಂತೆ ನಮ್ಮ ಜಮೀನನ್ನ ನಿಮ್ಮ ಹೆಸರಿಗೆ ಮಾಡಿಸಿಕೊಂಡು ನಮಗೆ ಬದಲಿ 4 ಎಕರೆ ಜಮೀನು ಕೊಡಿಸಿಕೊಡಿ ಎಂದು ಕೇಳಿದ್ರೆ ಒಂದು ಸಬೂಬು ಹೇಳುತ್ತಾ ಕಾಲ ದೂಡುತ್ತಾ ಬಂದಿರುವುದಾಗಿ ಆರೋಪಿಸಿದ್ರು. 4 ವರ್ಷಗಳ ಹಿಂದೆ ಸಿದ್ದಯ್ಯ ಅವರ ಕುಟುಂಬದವರೆಲ್ಲ ಅವರ ಊರಿನಿಂದ ಆಸ್ಪತ್ರೆಗೆಂದು ಆಟೋದಲ್ಲಿ ಹೆರಿಗೆಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಮುಂದುಗಡೆಯಿಂದ ಸರ್ಕಾರಿ ಬಸ್ ಅವರು ಕುಳಿತಿದ್ದ ಆಟೋಗೆ ಡಿಕ್ಕಿ ಹೊಡೆದು ಅಪಘಾತವಾಗಿ ಸಿದ್ದಯ್ಯರವರ ಹೆಂಡತಿ, ಸಿದ್ದಯ್ಯರವರ ಮಗಳು ಹಾಗೂ 2 ಮೊಮ್ಮಕ್ಕಳು ಸೇರಿ 4 ಜನ ನಿಧನರಾದರು. ಸಿದ್ದಯ್ಯರವರಿಗೂ ಹಾಗೂ ಅವರ ಮಗನಿಗೆ ಕೈಕಾಲು ಮುರಿದು ಗಂಭೀರ ಸ್ವರೂಪದ ಹಾನಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹುಷಾರಾಗಿ ಮನೆಗೆ ಬಂದು ನಡೆದಾಡುವಂತಾಗಿ ಮನೆಯಲ್ಲೇ ಇದ್ದರು. ಅವರಿಗೆ ಸ್ವಲ್ಪ ಹುಷಾರಾದ ನಂತರ ಅವರ ಜಮೀನಿನಲ್ಲಿ ತುಂಬಾ ಆಳವಾಗಿ ಬಗೆದು ಕಲ್ಲು ಬಂಡೆಗಳನ್ನ ತೆಗೆದು ಗ್ರಾನೈಟ್ ರಾಜಶೇಖರ್ ಅವರು ಕೋಟ್ಯಾಂತರ ರೂಪಾಯಿಗಳಿಗೆ ಮಾರಾಟ ಮಾಡಿರುತ್ತಾರೆ ಎಂದು ತಿಳಿದು ಸಿದ್ದಯ್ಯನವರು ಇದಕ್ಕೆ ಬೇಸತ್ತು ರಾಜಶೇಖರ್ ಅವರ ಜಮೀನಿನ ಪಕ್ಕ ಇರುವ ಜಮೀನಿಗೆ ಬಂದಾಗ ಅವರಲ್ಲಿ ಹೋಗಿ, ಇಂದಿನ ಕರಾರಿನಂತೆ ನೀವು ನಮಗೆ ಇನ್ನೂ ಕೂಡ 4 ಲಕ್ಷ ಹಣ ಕೊಟ್ಟಿರುವುದಿಲ್ಲ, 4 ಎಕರೆ ಬದಲಿ ಭೂಮಿಯನ್ನ ನೀಡಿರುವುದಿಲ್ಲ, ಅಲ್ಲದೆ ನನ್ನ ಹೆಸರಿನ ಜಮೀನು ಕೂಡ ನಿಮ್ಮ ಹೆಸರಿಗೆ ಕ್ರಯವಾಗಿರುವುದಿಲ್ಲ, ಸರ್ಕಾರದ ಅನುಮತಿಯನ್ನ ಪಡೆಯದೆ ನನ್ನ ಜಮೀನಿನಲ್ಲಿ ಏಕಾಏಕಿ ಏಕೆ ನಮ್ಮ ಜಮೀನಿನಲ್ಲಿರುವ ಕಲ್ಲನ್ನ ತೆಗೆದು ಮಾರಾಟ ಮಾಡಿದ್ದೀರಿ ಎಂದು ಪದೇ ಹೋಗಿ ಕೇಳಿದ್ದಕ್ಕೆ ಸಬೂಬು ಹೇಳಿ ಕಳಿಸುತ್ತಾ ಇದ್ದಾರೆ ಎಂದರು. ಜನವರಿ 18ರಂದು ಸಿದ್ದಯ್ಯರವರ ಪಕ್ಕದ ಜಮೀನಿನಲ್ಲೇ ಇರುವ ರಾಜಶೇಖರ್ ಅವರ ಜಮೀನಿನ ಹತ್ತಿರ ಬಂದಿರುವುದು ತಿಳಿದು ಅವರು ಅಲ್ಲಿಗೆ ಹೋಗಿ ಮತ್ತೆ ವಿಷಯವನ್ನ ಪ್ರಸ್ತಾಪ ಮಾಡಿ ಕೇಳಿದ್ದಕ್ಕೆ ಅಂದಿನ ಕರಾರನ್ನ ತೆಗೆದುಕೊಂಡು ಬಾ ಎಂದು ಹೇಳಿದರು. ಅದರಂತೆ ಸಿದ್ದಯ್ಯರವರು ಕೂಡ ಮನೆಗೆ ಬಂದು ಕರಾರು ಪತ್ರವನ್ನ ತೆಗೆದುಕೊಂಡು ಹೋಗಿ ರಾಜಶೇಖರ್ ಅವರಿಗೆ ತೋರಿಸಿದಾಗ ಅದನ್ನ ಕಿತ್ತುಕೊಂಡು ರಾಜಶೇಖರ್ ಅವರು ಸಿದ್ದಯ್ಯವರ ಮೇಲೆ ದೌರ್ಜನ್ಯವೆಸಗಿದ್ರು. ಈ ಸಂಬಂಧ ಸಿದ್ದಯ್ಯವರು ಹಳೆಬೀಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಯಿತು. ಆದರೆ ಇದುವರೆಗೂ ಕೂಡ ದೂರು ದಾಖಲು ಮಾಡಿರುವುದಿಲ್ಲ. ಆದ್ದರಿಂದ ಕೂಡಲೇ ದೂರನ್ನು ದಾಖಲಿಸಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ಧ ತನಿಖೆ ನಡೆಸಿ ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರ ಮೇಲೂ ಕೂಡ ತನಿಖೆ ನಡೆಸಿ ಸೂಕ್ತವಾದ ನ್ಯಾಯ ದೊರಕಿಸಿ ಕೊಡಬೇಕಾಗಿ ಮನವಿ.
ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟ ಮಾಡಲಾಗುವುದೆಂದು ತಮ್ಮ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂತ್ರಸ್ತ ಸಿದ್ದಯ್ಯ, ಜಿಲ್ಲಾ ಮಾದಿಗ ದಂಡೂರ ಅಧ್ಯಕ್ಷ ಟಿಆರ್ ವಿಜಯಕುಮಾರ್, ಚಾಯ್ಪಿಂಗ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ಆರ್ಪಿಐ ಜಿಲ್ಲಾ ಕಾರ್ಯಾಧ್ಯಕ್ಷ ಹರೀಶ್, ಜೋಡಿ ಕೃಷ್ಣಪುರ ತಾಲೂಕು ಅಧ್ಯಕ್ಷ ರಂಜಿತ್ ಕುಮಾರ್ ಇತರರು ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲೂ ಕೂಡ ಇಂದು ಕೂಡ ಜೀವಂತವಾಗಿದೆ, ಅದು ನಿಮಗೂ ಕೂಡ ಗೊತ್ತಿದೆ ಆತ್ಮೀಯರು. ಇವತ್ತು ಹಾಸನ ತಾಲೂಕು ಬೇಲೂರು, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿ ರಂಗನಕೊಪ್ಲು ಗ್ರಾಮದ ಸಿದ್ದಯ್ಯ ಇವರು ಏನಿದ್ದಾರೆ, ಇವರ ಹೆಸರಿನಲ್ಲಿ ಇದೇ ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ರಾಮಚಂದ್ರಪುರ ಗ್ರಾಮದ ಸರ್ವೆ ನಂಬರ್ 129ರಲ್ಲಿ ಇವರ ತಂದೆ ಹೆಸರಿಗೆ 4 ಎಕರೆ ಸರ್ಕಾರದ ಜಮೀನು ಮಂಜೂರಾಗಿರುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಇವರೇ ಸ್ವಾಧೀನದಲ್ಲಿದ್ದು ಅನುಭವದಲ್ಲಿ ಕೂಡ ಇರ್ತಾರೆ. ಇತ್ತೀಚಿನ ಒಂದು 5-6 ವರ್ಷಗಳ ಹಿಂದೆ ಬಹಳ ಪ್ರಭಾವಿ ಜಿಲ್ಲೆಯ ಉದ್ಯಮಿ ಜೊತೆಗೆ ರಾಜಕಾರಣಿ ಆದಂತ ಶಿವಗಂಗಾ ಗ್ರಾನೈಟ್ನ ಮಾಲೀಕರು ಆದಂತ ಗ್ರಾನೈಟ್ ರಾಜಶೇಖರ್ ಅಂತಾನೆ ಹೆಸರು ಪಡೆದಿರ್ತಕ್ಕಂಥ ಕಲ್ರಾಜಣ್ಣ ಇವ್ರ ಹತ್ರ ಬಂದು, ನಿಮ್ ಜಮೀನಲ್ಲಿ ತುಂಬಾ ಕಲ್ಲುಗಳಿದ್ದಾವೆ, ಅದು ನಿನಗೆ ವ್ಯವಸಾಯ ಮಾಡಕ್ಕೆ ಯೋಗ್ಯ ಇಲ್ಲ, ನಿನಗೆ ಬದಲಿ ಜಮೀನು ಕೊಡ್ತೀನಿ, ಈ ಜಮೀನ ನನಗೆ ಕೊಡ್ಬಿಡು, ಕಲ್ಲು ಸಾಗಣೆ ಮಾಡ್ತೀನಿ, ನಾನು 14 ಲಕ್ಷಕ್ಕೆ ಏನೋ ವ್ಯವಹಾರ ಮಾಡಿ ಅದ್ರ ರಾಜಣ್ಣ ಅವರೇ ಕೊಡ್ತಾರೆ. ಇನ್ನೂ 4 ಲಕ್ಷವನ್ನ ಇವರಿಗೆ